ಸೊ ಇನ್ನೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಪ ಹಾಕಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಅವರು. ಎಷ್ಟು ದಿನ ಹೀಗೆ ಇರುತ್ತೀರಾ ನೀವು? ನಿಮಗೆ ಒಳ್ಳೆಯದಾಗುತ್ತಾ? ನೀವು ಉದ್ಧಾರ ಆಗ್ತೀರಾ ಅಂತ ಸೋಮಣ್ಣ ಅವರು ಕೇಳಿದ್ದಾರೆ. ಈ ರೀತಿಯ ರಾಜಕೀಯ ಮಾಡೋದಕ್ಕೆ ನಿಮಗೆ ಏನು ಅನ್ಸಲ್ವಾ? ಕೇಂದ್ರ ಸಚಿವರು 4-5 ತಿಂಗಳಲ್ಲಿ ನೀವು ಕಳೆದು ಹೋಗುತ್ತೀರಾ? 4-5 ತಿಂಗಳಲ್ಲಿ ನಾನು ಕೂಡ ಕನಕಪುರದವನೇ. ಇಂತಹ ಡಿ ಕೆ ಶಿವಕುಮಾರ್ನನ್ನ ನನ್ನ ಜನ್ಮದಲ್ಲೂ ಕೂಡ ನೋಡಿಲ್ಲ ಅನ್ನುವಂಥ ಮಾತನ್ನ ಆಡಿದ್ದಾರೆ. ತುಮಕೂರು ನೀರನ್ನು ರಾಮನಗರ ಮಾಡಿ ಕುಣಿಗಲ್ಗೆ ಹರಿಸೋಕೆ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ನಿಮಗಿದು ಶೋಭೆ ತರಲ್ಲ ಅಂತ ಕೇಂದ್ರ ಸಚಿವ ಸೋಮಣ್ಣ ಅವರು ಹೇಳ್ತಾ ಇರುವಂತಹ ಮಾತು. ಕೆಟ್ಟ ಚಾಳಿಗೆ ಈ ಸರ್ಕಾರ ಬಂದಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಈಗಾಗಲೇ ಸ್ಪಷ್ಟತೆ ಕೇಳಿ ಪತ್ರ ಬರೆದಿದ್ದೀನಿ. ಭಾರತ ಸರ್ಕಾರದ ಯಾವುದೇ ಒಂದು ನಮ್ಮ ನೆರವು ಅದಕ್ಕೇನಿಲ್ಲ. ಇದು ಯಾವುದೋ ವರ್ಷದ ಆದ್ಮೇಲೆ ಆಗಿರೋ ಯೋಜನೆಯನ್ನು ಎಲ್ಲೋ ಜನ ನೆಮ್ಮದಿಯಾಗಿರ್ತಕ್ಕಂಥದ್ದನ್ನ 1288 ಎಷ್ಟೋ ಕ್ಯೂಸೆಕ್ ನೀರನ್ನು ಕೊಟ್ಟಿದ್ದಾರೆ. 25 TMC ಅಂತ ಏನೋ ಅಂತಾರೆ. ಅದರೊಳಗೆ 30% ಕುಣಿಗಲ್ಗೆ ಕೊಟ್ಟಿದ್ದಾರೆ. ಇನ್ನು 70 ಭಾಗನ ಗುಬ್ಬಿ, ತುರುವೇಕೆರೆ, ತುಮಕೂರು ಗ್ರಾಮಾಂತರಕ್ಕೆ ತೊಗೊಂಡಿದ್ದಾರೆ. ನೀರೇ ಇಲ್ಲ. ಶಿವಕುಮಾರ್ ಅವ್ರ ಉದ್ದೇಶ ಈ ಒಂದು ನೆಪದಲ್ಲಿ ಎಲ್ಲೋ ಒಂದು ಕಡೆ ಮಾಗಡಿ, ರಾಮನಗರ, ಕನಕಪುರಕ್ಕೆ ಹುನ್ನಾರ ಮಾಡ್ತಾಯಿದ್ದೀರಿ. ಇದು ನಿಮಗೆ ಶೋಭೆ ತರೋದಲ್ಲ. ನಾನು ಸುಮಾರು ದಿನಗಳಿಂದ ಏನೆಲ್ಲ ಮಾಡಿದ್ದೀನಿ. ಒಂದು ತಾಂತ್ರಿಕ ತಜ್ಞರ ಸಮಿತಿ ಮಾಡು. ಯಾರು ಇವತ್ತು ಅವನ ಹತ್ರ ಇದ್ದಾರೆ ತಾಂತ್ರಿಕ ತಜ್ಞರು, ಇವರೇ ಹಿಂದೆ ರಿಪೋರ್ಟ್ ಕೊಟ್ಟವ್ರೆ ಇದು ಫೀಸಿಬಿಲಿಟೀಸ್ ಇಲ್ಲ, ಇದು ಮಾಡೋ ಅವಶ್ಯಕತೆ ಇಲ್ಲ ಅಂತ. ಯಾವ ಅಧಿಕಾರಿ ಮಾತು ಇಲ್ಲ, ಏನೂ ಇಲ್ಲ. ತಾವು ಸ್ವಚ್ಛವಾಗಿ ಈ ಥರ ಮಾಡ್ತಾಯಿದ್ದೀರಲ್ಲ, ಸ್ವಚ್ಛ ಇದರಿಂದ ಸ್ವಂತ ನಿಮ್ಮೇ ತೀರ್ಮಾನನೇ ದೊಡ್ಡದು ಅಂತ. ಇದು ನಿಮ್ಮ ಒಂದು ಅಧಿಕಾರದ ದರ್ಪ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಮುಗ್ಧ ರೈತರು 1200 ಮೇಲ್ಪಟ್ಟು 900 ಕ್ಯೂಸೆಕ್ ನೀರು, ಇದು 25 TMCಲಿ 900 ಚಿಲ್ಲರೆ TMC ಇದು ಕ್ಯೂಸೆಕ್ ನೀರು 4 ತಾಲೂಕುಗಳಿಗೆ. ಕುಣಿಗಲ್ಗೆ 388 ಕ್ಯೂಸೆಕ್ ಇದು ಮಾಡಿದ್ದಾರೆ. ಕುಣಿಗಲ್ಗೆ ಮಾರ್ಕೊಂಡಹಳ್ಳಿ ಡ್ಯಾಮು ಇದೆ. ನೀವು ಇಷ್ಟೆಲ್ಲ ದೊಡ್ಡ ಮನುಷ್ಯರು ಈ ಕೆಲಸ ಮಾಡೋದು ಬಿಟ್ಟು ದೊಡ್ಡವರಾಗಿ ದೇವರಾಗ್ಬೋದಾಯಿತು. ತಿಪ್ಪಕೊಂಡಹಳ್ಳಿ ಮಾಗಡಿ ತಾಲೂಕಿನಲ್ಲಿದೆ. 100 ವರ್ಷದ ಯೋಜನೆ. ಮಂಚಿನ ಮೇಲೆ ನಿಜಲಿಂಗಪ್ಪನವ್ರು ಫೌಂಡೇಶನ್ ಹಾಕಿದ್ರು. MV ರಾಜಶೇಖರನ್ ಕಾಲದಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಸ್ದೋ ಅದಿದೆ. ಅವೆರಡು ಯೋಜನೆಗಳನ್ನು ನೀವು ಅಲ್ಲಿಗೆ ಹೇಮಾವತಿ ತೊಗೊಂಡೋಗಿ ಇಲ್ಲಿಗೆ ಏನು ಇವ್ರು ಕೊಟ್ಟಿದ್ದಾರೆ, ಯಾರೋ ಮಾಡಿರೋ ಪುಣ್ಯಾತ್ಮದಕ್ಕೆ ನೀನು ಬಂದು ಈ ಥರ ಮಾಡ್ತಿರಲ್ಲ, ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ? ರೈತರ ಹಕ್ಕು ಅಲ್ಲ. BJP ಕಾಂಗ್ರೆಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗಿನ್ನ ಕಾಂಗ್ರೆಸ್ನವ್ರು ಕೋತ ಅಂತವ್ರೆ. ಒಂದು